ನನ್ನ ಹೆಸರು ಮಧು ಪ್ರಶಾಂತ್ ಅಂತ. ಇಲ್ಲಿ ಜಯಶ್ರೀದೇವಿ ಅಂತ ಒಂದು ಲ್ಯಾಂಡ್ ಇದೆ ಕುಂದಾಣ ಸರ್ಕಲ್ ಇಂದ ಸ್ವಲ್ಪ ಹಿಂದೆಗಡೆ. ಅವ್ರ ಲ್ಯಾಂಡ್ ನ ನೋಡ್ಕೊಳಕ್ ಹೇಳಿದ್ರು. ಅಲ್ಲಿ ನೋಡ್ಕೊಂಡಿರುವಾಗ ಪ್ಲಸ್ ಅದನ್ನ ಉಸ್ತುವಾರಿ ಎಲ್ಲ ತಗೊಂಡಿದ್ದೆ ನಾನು. ಜಮೀನು 7.5 ಎಕರೆ ಜಮೀನು ಇದೆ, ಅದನ್ನೆಲ್ಲ ನೋಡ್ಕೊಳೋದಕ್ಕೆ ನನಗೆ ಉಸ್ತುವಾರಿ ಕೊಟ್ಟಿದ್ರು. ಅಲ್ಲೇ ಸ್ವಲ್ಪ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿರೋದ್ರಲ್ಲಿ ನಮ್ ಗೆಳೆಯರು ಅಲ್ಲಿ ಬರ್ತಾ ಇರ್ತಾರೆ, ಬಂದು ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂತಾ ಇರ್ತಾರೆ. ಆ ಸಮಯದಲ್ಲಿ ಇವರು ಒಂದ್ 4-5 ಜನ ಇವ್ರು ಬಂದು ಏನ್ ಮಾಡ್ತಾ ಇದ್ರಿ ಇಲ್ಲಿ, ದಂಧೆ ಮಾಡ್ತಾರೆ ಹಾಗೆ ಹೇಗೆ ಅಂತ ನಮ್ಮ ಮೇಲೆ ಯಾರು ಅಂತ ಗೊತ್ತಿಲ್ಲ, ಈ ಲೋಕಲ್ ಅವರು ಅಂತ ಗೊತ್ತಾಯ್ತು. ಅದಾದ್ಮೇಲೆ ಅವರು ಏನ್ ಮಾಡ್ತಾ ಇದ್ರಿ ಇಲ್ಲಿ ಹಂಗೆ ಹಾಗೆ ಹೇಗೆ ಅಂತ ಬಂದು 4-5 ಜನ ಬಂದು ನಮ್ಮ ಹುಡುಗರನ್ನೆಲ್ಲ ಹೊಡೆದು ಏನು ಇದು ಮಾಡ್ತಾ ಇದಾರ ಅಂತ ಕೇಳಿದ್ರು. ನಾವು ಏನಿಲ್ಲ ಸರ್, ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡ್ರೆ ಊಟ ಮಾಡ್ತಾ ಇದ್ರಿ, ಊಟ ಮಾಡ್ಕೊಂಡು ಹೋಗೋದಕ್ಕೆ ಅಷ್ಟೇ ಬಂದಿಸಿರೋದು ಅಂತೇಳಿ. ಒಂದು ದೊಡ್ಡ ಲಾರಿ ಟ್ರಕ್ ಬಂದಿತ್ತು, ಒಂದು ಚಿಕ್ಕ ಗಾಡಿ ಬಂದಿತ್ತು. ಅದಕ್ಕೆ ಈ ತರ ಬಂದಿದ್ದಕ್ಕೆ ನಮ್ಮ ಬೆದರಿಕೆ ಹಾಕಿ ನಮ್ಮ ಮೊಬೈಲ್ ಎಲ್ಲ ಕಿತ್ಕೊಂಡಿದ್ರು. ನಾವು ಸ್ಥಳೀಯಲ್ಲಿ ಮುನ್ರಾಜ್ ಅಂತ ಕಾಲ್ ಮಾಡ್ಬಿಟ್ಟು ಈ ತರ ಆಗಿದೆ ಅಂತ ಹೇಳಿದ್ರೆ, ಅವರು ಪೊಲೀಸ್ ಅವ್ರ ಸಮೇತ ಬಂದು ಕರ್ಕೊಂಡು ಬಂದಾಗ ನಮ್ಮ ಹತ್ರ ಒಂದು 25,000 ಅಮೌಂಟ್ ಇತ್ತು, ಅದು ಪ್ಲಸ್ ಮೊಬೈಲ್ಗಳೆಲ್ಲ ಕಿತ್ಕೊಂಡಿದ್ರು. ತಿರ್ಗಾ ಸ್ಥಳೀಯರಲ್ಲಿ ಮುನ್ರಾಜು ಅಂತ ಅವ್ರು ಕಾಲ್ ಮಾಡಿ ಕರೆಸಿದಾಗ ಅವ್ರು ಬಂದು ನಮ್ಗೆ ಸ್ಟೇಷನ್ ಇಂದ ಕರ್ಕೊಂಡ್ಬಂದ್ರು. ಪೊಲೀಸ್ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ನಮ್ ದುಡ್ಡು ಆ ಮೊಬೈಲ್ ಎಲ್ಲ ಇಸ್ಕೊಂಡು ಒಳಗಡೆ ಇದೆ. ಅದಕ್ಕೆ ಅದ್ರ ಪ್ರಕಾರ ಒಂದು ಕಂಪ್ಲೇಂಟ್ ಬರೆದು ಸಬ್ಮಿಟ್ ಮಾಡಿದ್ದೀವಿ. 25,000 ದುಡ್ಡು ಇಸ್ಕೊಂಡಿದ್ರು, ಅದು ಅವ್ರ ಕಡೆಯಿಂದಾನೇ ಕೊಡ್ಸಿರುವಂತದ್ದು ಇದೆಲ್ಲ ಇದೆ. ತಿರ್ಗಾ 6 ಜನ ಹುಡುಗರು ಇದ್ರು, 6 ಜನದ್ದು 6 ಮೊಬೈಲ್ ಕಿತ್ಕೊಂಡಿದ್ರು. ಅದನ್ನ ರಿಟರ್ನ್ ಮಾಡಿ ಮಾಡಿದೀಗ. ಅದಕ್ಕೆ ರಿಟರ್ನ್ಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ, ಬಿಲ್ ಎಲ್ಲ ಸಬ್ಮಿಟ್ ಮಾಡಿದ್ವಿ. ಎಲ್ಲ ಬಿಲ್ ಎಲ್ಲ ಗಾಡಿಗಳದೆಲ್ಲ ಪ್ರತಿಯೊಂದು ಬಿಲ್ಲುನು ಇದೆ. ಆದ್ರೆ ಇವರು ಬೇಕು ಅಂತ ನಮ್ಗೆ ಬೆದರಿಕೆ ಹಾಕಿ ಏನ್ ಮಾಡ್ತಾ ಇದಾರೆ, ಅಕ್ರಮ ಅದು ಇದು ಅಂತ ಹೇಳಿ ಸುಳ್ಳು ಇದು ಮಾಡಿ ಬೆದರಿಕೆ ಹಾಕಿ ನೀವು ಯಾರಾದ್ರೂ ಆಚೆ ಹೋಗಿ ಹೇಳಿದ್ರೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿ ಇಲ್ಲೇ ಯಾರೋ ಅಂತ ವಿಚಾರಿಸಿದಾಗ, ಸ್ಟೇಷನ್ಗೆ ಬಂದು ವಿಚಾರಿಸಿದಾಗ ಕಂಪ್ಲೇಂಟ್ ಕೊಟ್ಟಿತಾರ ಅಂತ ಹೇಳಿದಾಗ ಈ ತರ ಅಂದಾಗ ಇಲ್ಲಿ ವಕೀಲು ನಿಖಿಲ್ ಅಂತ, ಇನ್ನೊಬ್ರು ಯಾರೋ ಅವ್ರ ಹೆಸರೇನು ಇದೆ ನಾಗಿ ಅಂತ ಯಾರೋ ಒಬ್ರು ಹೇಳಿದ್ರು. ಅವ್ರು ಹಿಂಗ್ ಬಂದು ಈ ತರ ತೊಂದರೆ ಕೊಡ್ತಾ ಇದ್ರು ನಮ್ಗೆ. ಅದಕ್ಕೆ ಬಂದಿದ್ದು. ಹೌದು, ಫಸ್ಟ್ ಟೈಮ್ ಇಲ್ಲ, ಇದಕ್ ಮುಂಚೆ ಒಂದ್ ಟೈಮ್ ಬಂದಿದ್ರು, ಬಂದು ಮಾತ್ಕಡೆ ಇದ್ ಮಾಡ್ಕೊಂಡು ಹೋಗಿದ್ರು. ಇದು 2ನೇ ಸರಿ ಬೇಕು ಅಂತ ಬಂದು ಈ ತರ ಮಾಡಿದ್ರು. ಅದಕ್ಕೆ ಎಲ್ಲ FIR ಕಾಪಿ ಮಾಡಿ FIR ಎಲ್ಲ ಇದ್ ಮಾಡಿಬಿಟ್ಟು FIR ಮಾಡಿಸಿದ್ರು. ಇಲ್ಲ ಸರ್, ವೆಹಿಕಲ್ ಬರ್ತಾ ಇರ್ತದೆ ನಾರ್ಮಲಿ, ಬಂದಾಗ ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಿದ್ವಿ ಒಂದ್ ಸ್ವಲ್ಪ ಜಾಗದಲ್ಲಿ. 6.5 ಎಕರೆದಲ್ಲಿ 1 ಎಕರೆ ಜಮೀನಿಗೆ ಪಾರ್ಕಿಂಗ್ ಮಾಡ್ಕೊಂಡಿದ್ವಿ. ಆ ಪಾರ್ಕಿಂಗ್ ಅಲ್ಲಿ ನಿಲ್ಸ್ಕೊಂಡಿದ್ದಾಗ ಅವ್ರು ಊಟ ಗೀಟ ಮಾಡ್ಕೊಂಡು ಹೋಗಕ್ಕೆ, ರೆಸ್ಟ್ ತಗೊಳಕ್ಕೆ, ಈಗ ನೈಟ್ ಹೋಗ್ತಾರಿಲ್ಲ ಆಚೆ ನಿಲ್ಸಿದ್ರೆ ಅವು ಇವು ಕಲ್ತಾನ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಬಂದು ನಿಲ್ಸ್ಕೊಂತಾರೆ. ಅದ್ ಎತ್ಕೊಂಡು ಹೋಗುವಾಗ ಈ ತರ ಮಾಡಿ ಅಲ್ಲಿ ನಿಲ್ಸಿರೋದಕ್ಕೆ ಏನು ಇದು ದಂಧೆ ಹಾಗೆ ಹೇಗೆ ಅಂತ ಹೇಳಿ, ಕಡಿಮೆ ಜನ ಇದಾರೆ ಅಂತ, ಅದು ಸುತ್ತಮುತ್ತ ಯಾವ್ದು ಮನೆಗಳಿಲ್ಲ, ಅದರಿಂದ ದಂಧೆ ಅಂತ ಹೇಳ್ಬಿಟ್ಟು ಹಾಗೆ ಹೇಗೆ ಅಂತ ಹೇಳಿ ಬೆದರ್ಸಿ ಇದ್ ಮಾಡಿ ದುಡ್ಡು ಖರ್ಚಾಗಿ ಬಂದಿದ್ರು. ಇದ್ದು 25,000 ಕಬ್ಬಣದ ಲೋಡು. ಮಾಮೂಲಿ ಖಾಲಿ ಟ್ರೈಲರ್ ಪಂಚರ್ ಆಗಿದ್ರೆ ಪಂಚರ್ ಹಾಕೊಳೋದು, ವೀಲ್ ಚೇಂಜ್ ಮಾಡ್ಕೊಳೋದು, ಆತರ ಮಾಡ್ಕೊಂತಾರೆ ಅಲ್ಲಿ ಜಾಗದಲ್ಲಿ ಬಂದು. ಇಲ್ಲ ರೆಸ್ಟ್ ತಗೊಂಡವ್ರು ಮಲ್ಕೊಂಡು ಎದ್ದು ಹೋಗೋದು ಆತರ ಮಾಡ್ತಾ ಇರ್ತಾರೆ. ಅದರಿಂದ ಇವರು ಈ ತರ ಬಂದು ನೀವು ಹಾಗೆ ಮಾಡ್ತಾ ಇದೀರ, ಹೀಗೆ ಮಾಡ್ತಾ ಇದೀರಾ, ಬಿಲ್ ಎಲ್ಲಿ ಅಂತೇಳಿ ಎಲ್ಲ ಒರಿಜಿನಲ್ ಬಿಲ್ ಇದೆ, ಪ್ರತಿಯೊಂದು ಎಲ್ಲದಕ್ಕೂ ದಾಖಲೆ ಇದೆ, ಯಾವ್ದಕ್ಕೂ ಬಿಲ್ ಇಲ್ದಿರಂಗೆ ಏನೂ ಇಲ್ಲ. ಆದ್ರೂ ಇವರು ಈ ತರ ಅದು ಇದು ಅಂತ ಹೇಳಿ ಸುಮ್ನೆ ತಕ್ಷಣಕ್ಕೆ ಭಯ ಬೀಳಿಸಿ ನಮ್ಮನ್ನ ದುಡ್ಡು ಕಸ್ಕೊಂಡು ಹೋಗಿದ್ರು. 25,000 ಈ ಹಿನ್ನೆಲೆನೂ ಬಂದಿದ್ರು ಸರ್, ಅವಾಗ್ಲೂ ಕಸ್ಕೊಂಡು ಹೋಗಿದ್ರು. ನೀವು ಯಾರಿಗಾದ್ರೂ ಈಚೆ ಹೊರಗಡೆ ಹೇಳಿದ್ರೆ ನಿಮ್ಗೆ ಕೊಲೆ ಬೆದರಿಕೆ ಎಲ್ಲ ಹಾಕಿದ್ರು ಸರ್ ನಮ್ಗೆ. ಅವರು ಇವರು ನಾಗಿ ಅಂತ ಯಾರೋ ಒಬ್ರು, ಅವ್ರು ಕೊಲೆ ಬೆದರಿಕೆ ಹಾಕಿದ್ರು, ಇಲ್ಲಿ ಏನಾದ್ರು ಈಚೆ ಕಡೆ ಹೇಳಿದ್ರೆ ಅಂತ. ಅವಾಗ ಇವ್ರು ಇನ್ನೊಂದ್ಸರಿ ಈ ಸರಿ ಬಿಟ್ಬಿಟ್ರಿ, ಈ ಸರಿ ನಮ್ಮ ಹತ್ರ ಏನೋ ದಾಖಲೆ ಇರ್ಲಿಲ್ಲ ಹೋದ್ ಸರಿ ಇದ್ ಮಾಡಿದಕ್ಕೆ. ಈ ಸರಿ ದಾಖಲೆ ಸಮೇತ ನಾವ್ ಯಾಕಂದ್ರೆ ವಿಡಿಯೋ ಮಾಡ್ಕೊಂಡಿದ್ವಿ, ಎಲ್ಲ ಮಾಡ್ಕೊಂಡಿದ್ವಿ. ಈ ಸರಿ ಪ್ರತಿಯೊಂದು ದಾಖಲೆಗಳು ಇಟ್ಕೊಂಡಿದ್ವಿ ನಾವು. ಪ್ರತಿಯೊಂದು ದಾಖಲೆ ಇಟ್ಕೊಂಡಿರೋದಕ್ಕೋಸ್ಕರ ಈಗ ಕಂಪ್ಲೇಂಟ್ ತಗೊಂಡ್ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಿದ್ರು. ಹೋದ್ ಸರಿ ತಗೊಂಡಾಗ 1,75,000 ಕಿತ್ಕೊಂಡು ಹೋಗಿದ್ರು. ಅವಾಗ ನಮ್ಮ ಹತ್ರ ಮೊಬೈಲ್ ಎಲ್ಲ ಕಸ್ಕೊಂಡಿದ್ರು. ಅವ್ರು ಜಾಸ್ತಿ ಜನ ಬಂದಿದ್ರು, 4-5 ಕಾರುಗಳಲ್ಲಿ ಬಂದಿದ್ರು, ಜಾಸ್ತಿ ಜನ ಬಂದಿದ್ರು, ಹಾಗೆಲ್ಲ ಕಸ್ಕೊಂಡು ಹೋಗಿದ್ರು. ಈಗ ಇದು ಬಂದಿದ್ದಕ್ಕೆ ನಮ್ಗೆ ಅದೇ ಮುನ್ರಾಜ್ ಅವ್ರನ್ನ ಕರೆಸಿ ಹಿಂಗ ಅಂತ ಮುಂಚಿತವಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಇದರ ಹೋಗಿರೋ ಹುಡುಗರು 1-2-3 ನಮ್ಮ ಜಾಗದಿಂದ ಸೈಡ್ಗೆ ಹೋಗಿದ್ರು. ಅವ್ರು ಹೊಡೆಯೋದಕ್ಕೆ ಬಂದಾಗ ಅವ್ರು ಫೋನ್ ಮಾಡಿ ಅವ್ರನ್ನ ಕರೆಸಿ ಈ ತರ ಅಂತ ವಿವರಿಸಿದಾಗ ಅವ್ರು ಪೊಲೀಸರು ಕರ್ಕೊಂಡ್ಬಂದು ಅವ್ರನ್ನ ಇದು ಮಾಡಿದ್ರು. ಆತರ ಯಾವ್ದು ಇಲ್ಲ, ಆತರ ಪ್ರೂಫ್ ಇದ್ರೆ ಅವ್ರು ಸಬ್ಮಿಟ್ ಮಾಡ್ಲಿ. ಆತರ ಏನಕ್ಕೂ ಕದಿಯಕ್ ಆಗೋದಿಲ್ಲ ಸರ್, ಯಾಕಂದ್ರೆ ಸೀಲ್ ಇರುತ್ತೆ, ಪೇಮೆಂಟ್ ಇರುತ್ತೆ, ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ ಇದಿರುತ್ತೆ. ಆತರ ಯಾವ್ದು ಕದಿಯಕ್ಕೆ ಆಗೋದಿಲ್ಲ ಸರ್. ಅದ್ರಲ್ಲಿ ಏನು ಕದಿಯಕ್ಕೂ ಆಗೋದಿಲ್ಲ, ಪ್ರತಿಯೊಂದು ಒರಿಜಿನಲ್ ಬಿಲ್ ಇರುತ್ತೆ, ಪ್ರತಿಯೊಂದು ಅಲ್ಲಿ ಪೇಮೆಂಟ್ ಆಗುತ್ತೆ, ಅಲ್ಲಿ ಎಲ್ಲದೂ ಗೊತ್ತಾಗುತ್ತೆ ಸರ್. ಯಾವ ತರ ಏನು ಮಾಡಕ್ ಆಗೋದಿಲ್ಲ. ಬರ್ತಾರೆ, ರೆಸ್ಟ್ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಈಗ ಎಲ್ಲ ದೂರ ಅನ್ಲೋಡ್ ಆಗಿದ್ದಾಗ ಎಲ್ಲಾದ್ರೂ ಒಂದು ಸೇಫ್ಟಿ ಜಾಗ ಅಂತ ಬರೋದಕ್ಕೋಸ್ಕರ ನಮ್ ಜಾಗದಲ್ಲಿ ಬಂದು ನಿಲ್ಸ್ಕೊಂತಾರೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನೂ ಕ್ವಶನ್ ಮಾಡ್ಬೋದಿತ್ತು ಸರ್. ಅವರು ಬಂದಿದ ತಕ್ಷಣ ಮೊಬೈಲ್ಸ್ ಕಿತ್ಕೊಂತಾರೆ, ಮಾತತ್ರ ಮೇಲೆ ಏಟ್ ಹಾಕಕ್ ಬರ್ತಾರೆ, ಎಲ್ಲ ಹಿಂಗೆ ಏಟ್ ಹಾಕಕ್ ಬರ್ತಾರೆ. ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ಫಸ್ಟ್ ಟೈಮ್ ಬಂದು ಒಂದು 18-19 ಜನ ಬಂದಿದ್ರು. ಈ ಟೈಮ್ ಒಂದು 6-7 ಜನ ಬಂದಿದ್ರು. 6 ದಿನ ಸರ್ ಆತರನೇ ಬಂದು ಅವ್ರು ಮಾಡೋದು, ಆತರನೇ ಬಂದು ಇದ್ ಮಾಡಿದ್ದು. ಫಸ್ಟ್ ಅವ್ರು 4 ಜನ ಅವ್ರ ಕಡೆ ಹುಡುಗರು ಬರ್ತಾರೆ. ಅದಾದ್ಮೇಲೆ ಅವ್ರ ಏನಾದ್ರು ಇದು ಓಕೆ ಆಗಿಲ್ಲ ಅಂತ ಹೇಳಿದ್ರೆ ಇವ್ರು ನಿಖಿಲ್ ಅವ್ರು ಬಂದು ಇದು ಮಾಡ್ತಾರೆ. ಅವಾಗ ನಮ್ಗೆ ಅದಕ್ಕೆ ಈ ಸರಿ ಎಲ್ಲ ಡಾಕ್ಯುಮೆಂಟ್ ಸಮೇತ ತಗೊಂಡ್ಬಂದು ಕಂಪ್ಲೇಂಟ್ ಕೊಟ್ಟಿದ್ವಿ, ರಿಜಿಸ್ಟರ್ ಮಾಡಿದ್ವಿ ಸರ್. ಮಧು ಪ್ರಶಾಂತ್ ಅಂತ, ಮಾಕ್ಲಿದುರ್ಗ ಅವರು.
ಲಾರಿ ಚಾಲಕ ಇಲ್ಲ, ನಾನು ಇಲ್ಲೇ ಉಸ್ತುವಾರಿ ನೋಡ್ಕೊಂತ ಇದ್ದೀನಿ. ಆ ಜಮೀನು 7.5 ಎಕರೆ ಜಮೀನು JST ಅಂತ ಅವ್ರದ್ದು ಉಸ್ತುವಾರಿ ನೋಡ್ಕೊಂತ ಇದ್ದೀನಿ.